ಶ್ಯಾಮಕ್ಕ ಈರಮ್ಮಜ್ಜಿ ಎಲ್ಲ ಸ್ವಲ್ಪ ವಯಸ್ಸಾದವ್ರು ಎಲ್ಲರೂ ಏನು ಮಾಡ್ಯಾರ, ಹಾ ನಾಳೆ ಜನವರಿ 1 ಇವತ್ತೇ ಎಲ್ಲರೂ ದೊಡ್ಡ ಹೋಟ್ಲಿಗೆ ಹೋಗೋಣ ಅಂತಂದು ಎಲ್ಲರೂ ಒಂದು 5-6 ಜನ ಅಜ್ಜರಂದ್ರೆ ಅಜ್ಜರಲ್ಲ, ಅಂಟರಂದ್ರೆ ಅಂಟರಲ್ಲ, ಹಾ ಎಲ್ಲ ಸೇರಿ ಹೋಗ್ಯಾರ. ಹಾ. ಹೋಟ್ಲಿಗೆ ಹಾ ದೋಸೆ ಆರ್ಡ್ರ್ ಮಾಡ್ಯಾರ, ಗುಲಾಬ್ ಜಾಮೂನ್ ಆರ್ಡ್ರ್ ಮಾಡ್ಯಾರ, ಚಕ್ಲಿ ಆರ್ಡ್ರ್ ಮಾಡ್ಯಾರ. ಎಲ್ಲ ತಿಂದು ಕಾಫಿ ಕುಡಿದು ಹಾ ಬರೋ ಮುಂದೆ ಈಗೀಗ ಒಂದು ಸ್ವಲ್ಪ ಈರಮ್ಮಜ್ಜಿಗೆ ಹಲ್ಲಿಂದ ಟ್ರಬಲ್ ಆತಂತೆ. ಹಾ ಹಲ್ಲು ಹೀಗಾಗಿ ಕಿತ್ಕೊಂಡಿದ್ಲಂತ, ಹಲ್ಲು ಸೆಟ್ ಕೈಯ ಬಂದ್ಬಿಡ್ತಂತ. ಅದನ್ನು ವ್ಯಾನಿಟಿ ಬ್ಯಾಗ್ನಾಗ ಹಾಕ್ಕೊಂಬಿಟ್ಟಾಳ. ವ್ಯಾನಿಟಿ ಬ್ಯಾಗ್ನಾಗ ಹಾಕ್ಕೊಂಡು ಟಿಫನ್ ಮಾಡಿ ಎಲ್ಲ ಬರೋ ಮುಂದೆ ಏನು ಮಾಡಿಬಿಟ್ಟ, ವ್ಯಾನಿಟಿ ಬ್ಯಾಗ್ ಮರ್ತು ಬಂದ್ಬಿಟ್ಟಾಳ ಅಲ್ಲಿ ಹೋಟ್ಲಾಗ. ಹಾ ಹಾ ಮತ್ತು ಅರ್ಧ ದಾರಿ ಬಂದಾಗ ನೆನ್ಸ್ಕೊಂತಾರೆ, ಅಯ್ಯೋ ನಂದು ವ್ಯಾನಿಟಿ ಬ್ಯಾಗ್ ಇಲ್ಲ, ವ್ಯಾನಿಟಿ ಬ್ಯಾಗ್ ಇಲ್ಲ. ಅಯ್ಯೋ ಹೋದ್ರೆ ಹೊತ್ತು ಬಿಡ ವ್ಯಾನಿಟಿ ಬ್ಯಾಗ್ ಅಂತಂದರೆ, ಇಲ್ಲೇ ಅದ ದುಡ್ಡಿನ ಕೆನ ನಂದು ಹಲ್ಲಿನ ಸೆಟ್ ಇಟ್ಟಿನ ಅದ್ರಾಗ. ಹೋಗಿ ಹುಡುಕ್ಯಾರ, ಸಿಕ್ಕಿಲ್ಲ, ಏನಿಲ್ಲ. ಪಾಪ ಮನೆಗೆ ಬಂದು ಬಾಯಿಗೆ ಸೀರೆ ಅಡ್ಡ ಇಟ್ಕೊಂಡು ಬಾವಿಗೆ ಬಂದ್ಲು. ಗಂಡ ಸೊಸಿ ಎಲ್ಲರೂ, ಏನೇ ಯಾಕೆ ಬಾಯಿ ಬಟ್ಟೆ ಇಟ್ಕೊಂಬಂದಿಯಲ್ಲ ಅಂತಂದು ಗಂಡ ಕೇಳಿದ್ನಂತ. ಆಮೇಲಿದ್ದು ಏನು ಹೇಳ್ತೀವಿ ಬಿಡು, ನನಗೆ ಹೊಸ ವರ್ಷ ಲಾಸ್ ಆಗಿವತ್ತು. ಏನು ಲಾಸ್ ಆತೆ ಅಂದ್ರೆ, ಇಲ್ಲ ಟರ್ಬಲ್ ಆತು ನಂದು ಹಲ್ಲು ಸೆಟ್ಟು, ಅದಕ್ಕೆ ಅದು ಬಿಚ್ಚಿ ವ್ಯಾನಿಟಿ ಬ್ಯಾಗ್ನಾಗ ಇಟ್ಕೊಂಡೀನಿ. ಟೆರೆಬಲ್ ಅನ್ಬಾರ್ದೆ, ಟ್ರಬಲ್ ಅನ್ಬೇಕು. ಇಂಗ್ಲೀಷ್ ಬರ್ಲಿದ್ರೆ ಯಾಕೆ ಮಾತಾಡ್ಲಕ್ಕೆ ಹೋಗ್ತಿ? ಟೆರೆಬಲ್ ಅನ್ಬಾರ್ದು, ಟ್ರಬಲ್ ಆತು ಅನ್ಬೇಕು. ಹ್ಞೂ ಟ್ರಬಲ್ ಆತು, ಅದನ್ನು ವ್ಯಾನಿಟಿ ಬ್ಯಾಗ್ನಾಗ ಇಟ್ಕೊಂಡೆ. ಆಮೇಲೆ ಅರ್ಧ ದಾರಿ ಬಂದ್ಬಿಟ್ಟಿವಿ. ಅದು ಚಕ್ಲಿ ತಗೊಂಡಿದ್ದೆ, ಚಕ್ಲಿ ಕಡ್ದೆ, ಹಲ್ಲೇನು ಟ್ರಬಲ್ ಆತು. ಅದನ್ನ ಇಟ್ಟನ್ಯಾಗ ಹಾಕೊಂಬಂದ್ಬಿಟ್ಟಿನಿ. ಈಗ ಏನು ಮಾಡ್ಬೇಕು ಅಂತ ತಿರ್ಗಾ ಹೋಗಿ ಹುಡುಕಿದ್ವಿ. ಅದ್ರ ರೊಕ್ಕದಂತ ಯಾರು ಇದ್ರೆ ಏನೋ, ನಂದು ವ್ಯಾನಿಟಿ ಬ್ಯಾಗು ಸಣ್ಣದು ಎಂಥ ಚಂದಿತ್ತು, ಕಳ್ಕೊಂಬಂದಿನಿ ಅಂತ. ಹೋಗ್ಲಿ ಬಿಡು, ಹೊಸ ವರ್ಷಕ್ಕೆ ಹೊಸ ಹಲ್ ಸೆಟ್ ಹಾಕ್ಸೋಣ, ಎದಕ್ಕೆ ಚಿಂತೆ ಮಾಡ್ತಿ ಅಂತಂದು ನಕ್ಬಿಟ್ರಂತೆ ಎಲ್ಲ. ಜೋಕ್ ಚೆನ್ನಾಗದಮ್ಮ.